ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತಲೇ ಅನ್ಕೋತೀನಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಇದು ಅದೇ ನನ್ನ ತಂಗಿ ಹಸ್ಬೆಂಡ್ ಇದ್ದಾರಲ್ಲ, ಅವ್ರು ತಗೊಬಂದಿರೋದು. ನಾನು ಇದನ್ನು ವೀಡಿಯೋದಲ್ಲೆಲ್ಲ ನೋಡಿದ್ದೆ, ಅಂದರೆ ಇನ್ಸ್ಟಾಗ್ರಾಮಲ್ಲೆಲ್ಲ ತುಂಬ ನೋಡಿದ್ದೆ ಈ ಥರದ ನಟ್ಸ್. ಅದು ಓಪನ್ ಮಾಡೋ ಮೆಥಡೇ ಬೇರೆ, ಅದರಲ್ಲೊಂದು ಕ್ಲಿಪ್ ಥರ ಸಿಗುತ್ತೆ, ಅದರಿಂದ ಓಪನ್ ಮಾಡೋದು. ಸೊ ಅದನ್ನು ತಗೊಬಂದಿದ್ರು, ತಿಂದ್ವಿ. ತುಂಬಾ ಚೆನ್ನಾಗಿತ್ತು. ಅದು ತುಂಬ ಯಾವ ಫ್ಲೇವರ್ ಇದೆ ಅಂದರೆ ವೆನಿಲ್ಲಾ ಫ್ಲೇವರ್ ಬರುತ್ತಲ್ವ, ಆ ಫ್ಲೇವರಲ್ಲಿ ಇದೆ. ಐ ಥಿಂಕ್ ಆ ಫ್ಲೇವರ್ ಅದಕ್ಕೆ ಹಾಕಿರೋದು ಅಂತೇಳಿ ಅನಿಸುತ್ತೆ. ಯಾಕೆಂದರೆ ವೆನಿಲಾಗೆ ಮಾತ್ರ ಆ ಥರ ಫ್ಲೇವರ್ ಬರೋದಲ್ವಾ, ಬೇರೆ ಯಾವ ಫ್ರೂಟಿಗೆ ಆ ಥರ ಬರೋಲ್ಲ. ಇದು ಸೇಮ್ ವೆನಿಲ್ಲಾ ಫ್ಲೇವರೇ ಇದೆ. ಅವರೇನು ಏನೋ ಮಾಡಿರಬೇಕು ಅದಕ್ಕೆ, ಅಥವಾ ಏನಾದರೂ ಕೋಟಿಂಗ್ ಥರ ಏನೋ ಮಾಡಿರ್ಬೋದು ಹೊರಗಡೆಯಿಂದ. ಅದಕ್ಕೋಸ್ಕರ ಕಟ್ ಮಾಡಿ ಆ ಥರ ಫ್ಲೇವರ್ನ ಹಾಕಿರ್ಬೋದು ಅಂತೇಳಿ ಅನಿಸ್ತಾ ಇದೆ. ಬಟ್ ತುಂಬಾ ಕ್ರಿಸ್ಪಿಯಾಗಿತ್ತು, ತುಂಬಾ ಟೇಸ್ಟಿನೂ ಆಗಿತ್ತು. ಇದು ಒಂದೇ ಪ್ಯಾಕೆಟ್ ತೊಗೊಬಂದಿದ್ದವರು. ಸೊ ಅದನ್ನು ಓಪನ್ ಮಾಡಿ ತಿಂತಾಯಿದ್ವಿ. ಹಾಗೇನು ನಾನೊಂದು ಮೊಬೈಲ್ ಕವರನ್ನು ಆರ್ಡ್ರ್ ಮಾಡಿದ್ದೆ ಇನ್ಸ್ಟಾಗ್ರಾಮ್ ಪೇಜಲ್ಲಿ ನೋಡಿ. ಸೊ ಅದೂ ಇವತ್ತು ಬಂತು. ತುಂಬ ವೆಯ್ಟ್ ಮಾಡ್ತಾಯಿದ್ದೆ ಈ ಕವರ್ಗೋಸ್ಕರ, ಯಾಕೆಂದರೆ ನನಗೆ ತುಂಬ ಇಷ್ಟ ಆಗಿತ್ತು ಈ ಕವರ್. ಇದರಲ್ಲಿ ತುಂಬ ಕಲರ್ಸ್ ಇತ್ತು, ವೈಟ್ ಕಲರ್, ಬ್ಲ್ಯಾಕ್ ಕಲರ್, ಇದೊಂದು ಪಿಂಕ್ ಕಲರಲ್ಲೆಲ್ಲ ಇತ್ತು. ನನಗೆ ಈ ಕಲರ್ ತುಂಬ ಇಷ್ಟ ಆಯಿತು. ಸೊ ಹಾಗಾಗಿ ಇದನ್ನು ನಾನು ಆರ್ಡ್ರ್ ಮಾಡಿದ್ದೆ. ಇವತ್ತು ಬಂತು. 3-4 ಡೇಸ್ ಆಯಿತು ಇದು ಬಂದು. ಸೊ ಇವತ್ತು ಮಧ್ಯಾಹ್ನಕ್ಕೆ ಏನಾದರೂ ಚಿಕನ್ ಬಿರಿಯಾನಿ ಏನಾದರೂ ಮಾಡೋಣ ಅಂದ್ಕೊಂಡೆ. ಕೇಳಿದಕ್ಕೆ ಬೇಡ, ಇವತ್ತು ಚಿಕನ್ ಬಿರಿಯಾನಿ ಬೇಡ, ಮಧ್ಯಾಹ್ನ ಸಿಂಪಲ್ಲಾಗಿ ದಾಲ್, ಗೀ ರೈಸ್ ಥರ ಏನಾದರೂ ಮಾಡಿ, ಚಿಕನ್ ಬೇಕಂದರೆ ಕಬಾಬ್ ಮಾಡಿ ಅಂತ ಹೇಳಿದರು. ಸೊ ಹಾಗಾಗಿ ಇವತ್ತು ಮಧ್ಯಾಹ್ನಕ್ಕೆ ಚಿಕನ್ ಕಬಾಬ್ ಮಾಡಿ ಗೀ ರೈಸ್ ಮಾಡೋದಂತೇಳಿ. ಇದಕ್ಕೆ ಈ ಚಿಕನ್ ಕಬಾಬ್ಗೆ ಯಾವುದೇ ಥರದ ಅಂಗಡಿಗಳ ಮಸಾಲೆಗಳನ್ನು ಹಾಕಲ್ಲ. ನಾನು ಚಿಕನ್ ಕಬಾಬ್ ಬರುತ್ತಲ್ವ, ಅದನ್ನು ಹಾಕ್ತಾ ಇಲ್ಲ. ಮನೆಯಲ್ಲಿರುವಂತಹ ಎಲ್ಲ ಪುಡಿಗಳನ್ನು ಹಾಕಿ ಮಾಡ್ತಾ ಇರೋದು. ಇದಕ್ಕೆ ನಾನಿಲ್ಲಿ ವಾಶ್ ಮಾಡಿರುವಂತಹ ಚಿಕನ್ಗೆ ಅರಿಶಿನ ಪುಡಿ, ಖಾರದ ಪುಡಿ, ಧನಿಯಾ ಪುಡಿ, ಆಮೇಲೆ ಸ್ವಲ್ಪ ಗರಂ ಮಸಾಲ ಪುಡಿ, ಸ್ವಲ್ಪ ಚಿಕನ್ ಮಸಾಲ, ಸ್ವಲ್ಪ ಪೆಪ್ಪರ್ ಪೌಡರ್, ಆಮೇಲೆ ಇದಕ್ಕೆ ನಾನಿಲ್ಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆಯಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ. ಹಾಗೇನಿಲ್ಲಿ ನಾನು ಕಾರ್ನ್ಫ್ಲವರ್ನು ಹಾಕೋತಾ ಇದ್ದೀನಿ ಕ್ರಿಸ್ಪಿನೆಸ್ಗೋಸ್ಕರ. ಇಲ್ಲಿ ನಾನಿಲ್ಲಿ ಅಕ್ಕಿ ಹಿಟ್ಟಿದೆಯಲ್ವ ಅದನ್ನು ಆ್ಯಡ್ ಮಾಡಿದ್ದೀನಿ. ಇವಾಗ ಸ್ವಲ್ಪ 1 ನಿಂಬೆಹಣ್ಣನ್ನು ನಾನಿಲ್ಲಿ ಆ್ಯಡ್ ಮಾಡಿದ್ದೀನಿ. ನಂತರ ಇದಕ್ಕೆ 1 ಮೊಟ್ಟೆನೂ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ನಾವು 1 ಅವರ್ 2 ಅವರ್ ನಮಗೆ ಎಷ್ಟೊತ್ತು ಟೈಮ್ ಇದೆಯೋ ಅಷ್ಟೊತ್ತು ಇದನ್ನು ನಾವು ಮ್ಯಾರಿನೇಷನ್ ಮಾಡಿಡ್ಬೋದು. ಇಲ್ಲಿ ಸ್ವಲ್ಪ ರೆಡ್ ಫುಡ್ ಕಲರ್ನ ಆ್ಯಡ್ ಮಾಡಿದ್ದೀನಿ. ನಿಮಗೆ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಬೋದು ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಇವಾಗ ಇದನ್ನು ನಾನು ಚೆನ್ನಾಗಿ ಕೈಯಿಂದನೇ ಮಿಕ್ಸ್ ಮಾಡ್ತಾ ಇದ್ದೀನಿ, ಯಾಕೆಂದರೆ ಚೆನ್ನಾಗಿ ಚಿಕನ್ಗೆಲ್ಲ ಚೆನ್ನಾಗಿ ಕೋಟ್ ಆಗಲಿ ಅಂತೇಳಿ. ಆಮೇಲೆ ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿಲ್ಲ ಇದಕ್ಕೆ. ನಾನಿಲ್ಲಿ ಕರ್ಬೇವಿನ ಸೊಪ್ಪು ಬರುತ್ತಲ್ವ ಅದನ್ನು ಹಾಕ್ಕೊಂಡಿದ್ದೀನಿ. ನೀವು ಬೇಕಂದರೆ ಎಳ್ಳಿದ್ರೆ ಎಳ್ಳೂ ಹಾಕೋಬೋದು, ಸ್ವಲ್ಪ ರೋಸ್ಟ್ ಮಾಡಿ ಹಾಕೋಬೋದು. ಸೊ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಾನಿಲ್ಲಿ ಮ್ಯಾರಿನೇಷನ್ ಆಗೋದಕ್ಕೆ ಇಟ್ಟಿದ್ದೀನಿ. ಚಿಕನ್ ನಾವು ಕಬಾಬ್ ಮಾಡೋದಾದರೆ ಇನ್ಸ್ಟೆಂಟಾಗಿ ಯಾವತ್ತೂ ಮಾಡಬಾರ್ದು. ಅದೊಂಥರ ಚಿಕನ್ಗೆ ಉಪ್ಪು ಖಾರ ಎಲ್ಲ ಎಳ್ಕೊಳ್ಳಲ್ಲ, ಉಪ್ಪು ಖಾರ ಹುಳಿ ಎಲ್ಲ. 1 ಅವರ್ 2 ಅವರ್ ಎಲ್ಲ ಮ್ಯಾರಿನೇಷನ್ ಮಾಡಿಟ್ರೇ ತುಂಬಾ ಚೆನ್ನಾಗಾಗೋದು. ಸೊ ಹಾಗಾಗಿ ನಾನು ಎಲ್ಲ ಕೆಲಸ ಮಾಡೋದಕ್ಕಿಂತ ಮೊದಲು ಇಲ್ಲಿ ಚಿಕನನ್ನು ಮ್ಯಾರಿನೇಷನ್ ಮಾಡಿ ಇಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಇವಾಗ ದಾಲ್ಗೆ ಒಗ್ಗರಣೆ ಹಾಕೋಣ ಅಂತೇಳಿ ಈ ದಾಲ್ ರೆಸಿಪಿನ ನಾನು ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ. ಸೊ ಅದೇ ರೆಸಿಪಿನ ಇವತ್ತು ನಾನು ಮಾಡಿರೋದು. ನನಗಂತೂ ತುಂಬ ಇಷ್ಟ ಆಗುತ್ತೆ ಈ ದಾಲ್ ರೆಸಿಪಿ. ಇದ್ರ ಜೊತೆಗೆ ಅದೇ ಗೀ ರೈಸ್, ಬಗಾರ ರೈಸ್ ಅಂತ ಹೇಳಿದ್ನಲ್ಲ, ಬಗಾರ ರೈಸ್ ಅಂತ ಹೇಳಿದರೆ ಒಗ್ಗರಣೆ ಹಾಕಿರೋ ಅನ್ನ ಅಂಥೇಳಿ ಅರ್ಥ. ಸೊ ಅದಕ್ಕೆ ನಾನು ಸ್ವಲ್ಪ ಈರುಳ್ಳಿನ ಬ್ರೌನ್ ಮಾಡಿ ಮಾಡೋದು. ಹಾಗಾಗಿ ಅದು ಹೈದ್ರಾಬಾದಿ ಬಗಾರ ರೈಸ್ ಒಂದ್ಸಲ ನಾನು ಯೂಟ್ಯೂಬಲ್ಲಿ ನೋಡಿದ್ದೆ, ಟ್ರೈ ಮಾಡಿದ್ದೆ. ನನಗೆ ತುಂಬಾ ಇಷ್ಟ ಆಯಿತು ದಾಲ್ ಜೊತೆಗೆ. ಅದಕ್ಕೋಸ್ಕರ ನಾನು ಗೀ ರೈಸ್ ಬದಲು ಅದೇ ಮಾಡಿರೋದು, ಬಗಾರ ರೈಸ್ ವಿತ್ ದಾಲ್, ಅದ್ರ ಜೊತೆಗೆ ಚಿಕನ್ ಕಬಾಬ್ ಮಾಡಿರೋದು. ಸೊ ಇವಾಗ ದಾಲ್ಗೆ ಒಗ್ಗರಣೆ ಎಲ್ಲ ಹಾಕಿ ಆಗಿದೆ. ಫೈನಲಾಗಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು 2 ರೆಸಿಪಿನ ಇನ್ಕ್ಲೂಡ್ ಮಾಡಿದ್ದೀನಿ. ನಾನು ಫಸ್ಟೇ ಹೇಳಿದ್ದೆ, ಬಟ್ ನಾನು ಹೇಳ್ತಾ ಇದ್ದೆ ನಾನು ಒಂದು ವಿಡಿಯೋದಲ್ಲಿ 2 ರೆಸಿಪಿನ ಹಾಕಲ್ಲ ಅಂತೇಳಿ. ಬಟ್ ಇವತ್ತು 2 ರೆಸಿಪಿನ ಹಾಕಿದ್ದೀನಿ. ಬಟ್ ಅದೊಂದು ಚಿಕನ್ ಕಬಾಬಿದು ಸಿಂಪಲ್ ಆಗಿರುವಂತಹ ರೆಸಿಪಿ ಹಾಕ್ಕೊಂಡಿರೋದು. ಅಂಗಡಿದು ಯಾವುದೇ ಥರದ ಕಬಾಬ್ ಮಸಾಲ ಪುಡಿ ಯೂಸ್ ಮಾಡದೆ ಮನೆಯಲ್ಲಿರುವಂತಹ ಖಾರದ ಪುಡಿ, ಅರಿಶಿನ ಪುಡಿ ಥರದ ಪುಡಿಗಳೆಲ್ಲ ಹಾಕಿ ಮಾಡುವಂಥದ್ದು.
ಸೊ ಅದನ್ನು ನಾನು ಶೇರ್ ಮಾಡಿರೋದು. ಇನ್ನೊಂದು ಮಟನ್ ಮಂದಿ ಇದೆಯಲ್ವ ಅದನ್ನು ಮಾಡ್ತಾಯಿದ್ದೀನಿ. ಫಸ್ಟ್ ಟೈಮ್ ನಾನು ಟ್ರೈ ಮಾಡಿರೋದು ಫ್ರೆಂಡ್ಸ್. ಇದು ಮಟನ್ ಮಂದಿ ಇಷ್ಟ ತನಕ ಮಾಡಿಲ್ಲ, ನಾನು ಚಿಕನ್ ಮಂದಿನೇ ಜಾಸ್ತಿಯಾಗಿ ಮಾಡಿರೋದು. ಬಟ್ ಇವತ್ತು ಮಟನ್ ಮಂದಿ ಮಾಡೋಣ ಅಂತೇಳಿ ಆಯಿತು. ಸೊ ಅದಕ್ಕೋಸ್ಕರ ಮಟನ್ ಮಂದಿನ ಮಾಡ್ತೀನಿ ಇವತ್ತು. ಅದರದ್ದು ರೆಸಿಪಿ ನಾನು ಶೂಟ್ ಮಾಡಿದ್ದೆ. ಚೆನ್ನಾಗಿ ಬಂದರೆ ತಿಂದಾದ್ಮೇಲೆ ಅಪ್ಲೋಡ್ ಮಾಡ್ತೀನಿ ಅಂತೇಳಿ. ಚೆನ್ನಾಗಿ ಬಂದರೆ ರೆಸಿಪಿನ ಇನ್ಕ್ಲೂಡ್ ಮಾಡ್ತೀನಿ, ಇಲ್ಲಾಂದರೆ ಹಾಕಲ್ಲ ಅಂತೇಳಿ. ಬಟ್ ಇವತ್ತು ತುಂಬ ಚೆನ್ನಾಗಿ ಬಂದಿತ್ತು ಮಟನ್ ಮಂದಿ ಅಂತೂ. ಫಸ್ಟ್ ಟೈಮ್ ಮಾಡಿರೋದು ಮಟನ್ ಮಂದಿ, ಆದ್ರೂ ತುಂಬಾ ಚೆನ್ನಾಗಿ ಬಂದಿತ್ತು. ಸೊ ಹಾಗಾಗಿ ಅದರದ್ದು ರೆಸಿಪಿನೂ ನಾನು ಇದೇ ವಿಡಿಯೋದಲ್ಲಿ ನಾನಿಲ್ಲಿ ಇನ್ಕ್ಲೂಡ್ ಮಾಡಿದ್ದೀನಿ. ಹಾಗೇನಿಲ್ಲಿ ನಾನು ಚಿಕನ್ ಕಬಾಬ್ನ ಫ್ರೈ ಮಾಡ್ಕೋತಾ ಇದ್ದೀನಿ. ಹಾಕಿ ಒಂದು 2 ನಿಮಿಷ ಆದಮೇಲೆ ಅದನ್ನು ಇನ್ನೊಂದು ಸೈಡಿಗೆ ಟರ್ನ್ ಮಾಡಿ ತುಂಬಾ ಚೆನ್ನಾಗಿ ಬಂದಿತ್ತು, ಕ್ರಿಸ್ಪಿಯಾಗಿ ಬಂದಿತ್ತು ಫ್ರೆಂಡ್ಸ್. ಇದು ನಿಮಗೆ ನೋಡಿದರೆ ಗೊತ್ತಾಗ್ಬೋದು, ನಾನು ತೋರಿಸ್ತೀನಿ ನಿಮಗೆ ಯಾವ ಥರ ಬಂದಿತ್ತು ಅಂತೇಳಿ. ಹಾಗೆಯೇ ಒಂದೇ ಕೈಯಲ್ಲಿ 2 ಕೆಲಸ ಆಗ್ತಾಯಿದೆ, ಯಾಕೆಂದರೆ ಇವತ್ತು ಮಧ್ಯಾಹ್ನದ ಲಂಚ್ ಆಗೋದು ಸ್ವಲ್ಪ ಲೇಟ್ ಆಯಿತು. ಆ್ಯಕ್ಚುಲಿ 2:15 ಆಗಿಬಿಟ್ಟಿತ್ತು. ಹಾಗಾಗಿ ಒಂದೊಂದೇ ಮಾಡೋಷ್ಟೊತ್ತಿಗೆ ಲೇಟ್ ಆಗುತ್ತಲ್ವ ಅಂತೇಳಿ 2 ಸೈಡಲ್ಲೂ 2 ಕೆಲಸನೂ ಮಾಡ್ತಾಯಿದ್ದೀನಿ. ಇಲ್ಲಿ ಬಗಾರ ರೈಸ್ ಇದೆಯಲ್ವ ಅದಕ್ಕೂ ಇಲ್ಲಿ ಅಕ್ಕಿ ಎಲ್ಲ ಹಾಕಿ ಬೇಯೋದಕ್ಕೆ ಇಟ್ಟಿದ್ದೀನಿ. ಹಾಗೆಯೇ ಇನ್ನೊಂದು ಸೈಡಲ್ಲಿ ನಾನಿಲ್ಲಿ ಚಿಕನನ್ನು ಫ್ರೈ ಮಾಡ್ಕೋತಾ ಇದ್ದೀನಿ. ಒಂಚೂರು ಚಿಕನ್ದು ಮಸಾಲ ಇದೆಯಲ್ವ ಫ್ರೆಂಡ್ಸ್, ಅದು ಬಿಟ್ಟಿಲ್ಲ, ಚೆನ್ನಾಗಿ ಚಿಕನ್ಗೆ ಕೋಟ್ ಆಗಿಬಿಟ್ಟಿತ್ತು. ನೋಡಿ ಫ್ರೆಂಡ್ಸ್, ಇದು ನಿಮಗೆ ನೋಡಿದರೆ ಗೊತ್ತಾಗ್ಬೋದು, ತುಂಬಾ ಕ್ರಿಸ್ಪಿಯಾಗಿಯೂ ಬಂದಿತ್ತು. ತುಂಬಾ ಜ್ಯೂಸಿ ಥರ, ಒಳಗಡೆಯಿಂದ ಜ್ಯೂಸಿಯಾಗಿ ಹೊರಗಡೆಯಿಂದ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ಇದು. ಮಸಾಲನೂ ಚೆನ್ನಾಗಿ ಕೋಟಾಗಿತ್ತು ಚಿಕನ್ಗೆಲ್ಲ. ಸೊ ಇವಾಗ ಎಲ್ಲ ರೆಡಿಯಾಗಿತ್ತು. ಊಟ ಕೊಟ್ಟೋಷ್ಟೊತ್ತಿಗೆ 2:15 ಆಗಿಬಿಟ್ಟಿತ್ತು, 2:30-3 ಗಂಟೆ ಅಷ್ಟೊತ್ತು ಆಗಿಬಿಟ್ಟಿತ್ತು. ಸೊ ಅಪ್ಪ ಅಮ್ಮ ಎಲ್ಲ ಬಂದಿದ್ದರು, ಅವ್ರಿಗೂ ಮನೆಯಲ್ಲೇ ಊಟ ಕೊಟ್ಟೆ ನಾನು. ಇವಾಗ ನನ್ನ ತಂಗಿ ಹಸ್ಬೆಂಡ್ ಹೊಸ ಬೈಕ್ ತೆಗ್ದಿದ್ದಾರೆ ಅಂತ ಹೇಳಿದ್ನಲ್ಲ. ಸೊ ಇವತ್ತು ಅವರು ಅದನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಅಂದರೆ ನಾವು ತಗೊಬಂದು ಇಟ್ಟಿದ್ದೀವಿ, ಆಮೇಲೆ ಅದು ಯೂಸ್ ಮಾಡಿಲ್ಲ, ಇವತ್ತು ಯೂಸ್ ಆಗ್ತಾಯಿದೆ. ಅದಕ್ಕೋಸ್ಕರ ಅವರು ಫಸ್ಟ್ ದರ್ಗಕ್ಕೆ ಹೋಗಿ ಆಮೇಲೆ ಅವರ ಅಪ್ಪ ಅಮ್ಮನ ಮನೆಗೆಲ್ಲ ಹೋಗಿ ಬರೋಣ ಅಂತೇಳಿ ಇವಾಗ ಹೋಗ್ತಾ ಇದ್ದಾರೆ. ನಾನು ಮನೆಯಲ್ಲಿದ್ದೆ, ನನ್ನ ತಂಗಿಗೆ ಹೇಳಿದ್ದೆ ಅದು ಅವ್ರು ಹೋಗ್ತಾರಲ್ವ ಅದರದ್ದು ಕ್ಲಿಪ್ಪನ್ನು ಒಂದು ಶೂಟ್ ಮಾಡ್ಕೊ ಅಂತೇಳಿ. ಸೊ ಅವಳು ವಿಡಿಯೋ ಮಾಡಿರೋದಿದ್ದು. ಇವಾಗ ಅವರು ಹೋಗ್ತಾ ಇದ್ದಾರೆ. ಆಮೇಲೆ ತುಂಬ ಸುಸ್ತಾಗಿಬಿಟ್ಟಿತ್ತು, ಮಲಗಿದ್ದೆ. ಆಮೇಲೆ ಎದ್ದಿರೋದೇ ಸಾಯಂಕಾಲ ನಾನು, ಅಂದರೆ ಒಂದು 4:15 ಅಷ್ಟೊತ್ತಿಗೆ ಮಲಗಿದ್ದೆ. ಒಂದು 5:30 ಆಗುವಾಗ ಎದ್ದೆ. ಆಮೇಲೆ ಮಕ್ಕಳು ಅರಬಿಯಿಂದೆಲ್ಲ ಬಂದರು 6 ಗಂಟೆ ಅಷ್ಟೊತ್ತಿಗೆಲ್ಲ. ಅವ್ರನ್ನ ಸ್ನಾನ ಮಾಡಿಸಿ ಆಗೋಷ್ಟೊತ್ತಿಗೆಲ್ಲ ಸಾಯಂಕಾಲ ಒಂದು 7 ಗಂಟೆ ಆಗಿಬಿಟ್ಟಿತ್ತು. ನಂತರ ಇವಾಗ ನಾನಿಲ್ಲಿ ಮಂದಿಗೆ ರೆಡಿ ಮಾಡ್ತಾ ಇದ್ದೀನಿ. ಇದು ಕುಕ್ಕರಲ್ಲೇ ಮಾಡೋದು, ತುಂಬಾ ಚೆನ್ನಾಗಾಗುತ್ತೆ. ಇಲ್ಲಿ ವಾಶ್ ಮಾಡಿರುವಂತಹ ಮಂದಿಗೆ ಇಲ್ಲಿ ಕ್ಯಾಪ್ಸಿಕಮ್, ಈರುಳ್ಳಿ, ಆಮೇಲೆ ಕೊತ್ತಂಬರಿ ಸೊಪ್ಪು, ಪುದೀನ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಇಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆಯಲ್ವ ಅದನ್ನು ಹಾಕ್ಕೋತಾ ಇದ್ದೀನಿ. 1-1.5 ಸ್ಪೂನಷ್ಟು ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಆ್ಯಡ್ ಮಾಡಿದ್ದೀನಿ. ಹಾಗೆಯೇ ಇದರಲ್ಲಿ ನಾನು ಮಂದಿ ಮಸಾಲ ಪುಡಿ ಹಾಕ್ಕೋತಾ ಇದ್ದೀನಿ, ಖಾರದ ಪುಡಿ, ಅರಿಶಿನ ಪುಡಿ, ಆಮೇಲೆ ಧನಿಯಾ ಪುಡಿ, ಆಮೇಲೆ ಪೆಪ್ಪರ್ ಪೌಡರು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಜೀರಿಗೆ ಪುಡಿ ಇದೆಯಲ್ವ ಅದನ್ನು ಹಾಕ್ಕೊಂಡಿದ್ದೀನಿ. ಅದನ್ನು ಹಾಕಿ ಆಮೇಲೆ ಇದಕ್ಕೆ ಚಿಕನ್ ಕ್ಯೂಬ್ ಬರುತ್ತಲ್ವ, ಮ್ಯಾಗಿದು ಚಿಕನ್ ಕ್ಯೂಬ್ ಬರುತ್ತಲ್ವ ಅದನ್ನು ಹಾಕಿ ಸ್ವಲ್ಪ ಎಣ್ಣೆನೂ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಮಿಕ್ಸ್ ಮಾಡಿದ ನಂತರ ಇಲ್ಲಿ ಸ್ವಲ್ಪ ನೀರು ಕಮ್ಮಿ ಇತ್ತು. ಸೊ ಹಾಗಾಗಿ ನಾನು ಇಲ್ಲಿ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ತೀನಿ. ನೀವೂ ಮಾಡ್ಕೊಳ್ಳೋದು. ಕ್ಲಿಪ್ಪು ಹೋಯಿತು, ಹಾಗಾಗಿ ಕಟ್ಟಾಯಿತು, ಡಿಲೀಟ್ ಆಯಿತು. ಸೊ ಇವಾಗ ನಾನು ಇದಕ್ಕೆ 1 ಕಪ್ಪಷ್ಟು ನೀರನ್ನು ಹಾಕಿ ಕುಕ್ಕರ್ ಮುಚ್ಚಿದನ್ನು ಬೇಯೋದಕ್ಕೆ ಇಡ್ತಾ ಇದ್ದೀನಿ. ಇವಾಗ ಅದು ಮಟನ್ ಬೆಂದಿದೆ. ಇವಾಗ ನಾನು ಅನ್ನಕ್ಕೆ ಇಡ್ತಾ ಇದ್ದೀನಿ. ಅನ್ನ ಬೇಯಿಸಬೇಕಲ್ಲ, ಬಾಸ್ಮತಿ ರೈಸನ್ನು ನಾನು ಒಂದು ಅರ್ಧ ಗಂಟೆ ಮೊದಲೇ ಸೋಕ್ ಮಾಡಿ ಇಟ್ಟಿದ್ದೀನಿ. ಅಂದರೆ ನೀರು ಕುದಿಯೋದಕ್ಕಿಂತ ಮೊದಲೇ ನಾವು ಅದನ್ನು ಸೋಕ್ ಮಾಡಿ ಇಡಬೇಕು. ಗೊತ್ತಿದೆಯಲ್ಲ ಅನ್ನ ಯಾವ ಥರ ಮಾಡೋದು ಅಂತೇಳಿ, ಅದನ್ನೇನು ಸ್ಪೆಷಲಾಗಿ ತೋರಿಸ್ಬೇಕಾಗಿಲ್ಲ, ಎಲ್ರಿಗೂ ಗೊತ್ತಿರುತ್ತೆ. ಒಂದು 80% ಅಷ್ಟು ಅನ್ನನ ನಾವು ಅದರಲ್ಲೇ ಬೇಯಿಸಬೇಕು. ನಂತರ ನಾವು ದಮ್ಮಿಗೆ ಇಟ್ಟು ಅದನ್ನು ಬೇಯಿಸೋದು. ನಾನು ಇದರದ್ದು ಮಟನ್ ಇದೆಯಲ್ವ ಅದನ್ನೆಲ್ಲ ತೆಗಿತಾ ಇದ್ದೀನಿ. ತೆಗೆದು ನಂತರ ಇದನ್ನು ಸಪ್ರೇಟ್ ಮಾಡಿ
ಫ್ರೈ ಮಾಡ್ಕೋತೀನಿ, ಚೆನ್ನಾಗಿ ರೋಸ್ಟ್ ಮಾಡ್ಕೋತೀನಿ ಮಟನನ್ನು. ಆವಾಗ ಈ ಮಂದಿಗೆ ತುಂಬಾ ಚೆನ್ನಾಗಾಗುತ್ತೆ ಈ ಮಟನ್ ತಿನ್ನೋದಕ್ಕೆ. ನೋಡಿ ಇವಾಗ ಇದನ್ನೆಲ್ಲ ತೆಗೆದಿದ್ದೀನಿ ನಾನು. ಇವಾಗ ಅದರಲ್ಲಿರುವಂತಹ ಎಣ್ಣೆ ಇತ್ತಲ್ವ, ಅದೇ ಮಟನ್ದು ಮಸಾಲದಲ್ಲಿರುವಂತಹ ಎಣ್ಣೆ ಇದೆಯಲ್ವ ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಅದನ್ನು ಸ್ವಲ್ಪ ಹಾಕಿ ನಾನಿಲ್ಲಿ ತೆಗೆದಿರುವಂತಹ ಮಟನ್ ಇದೆಯಲ್ವ ಅದನ್ನು ಒಂದು ಪಾತ್ರೆ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡ್ಕೋತೀನಿ. ಇವಾಗ ಉಳಿದಿರೋ ಮಸಾಲೆ ಇದೆಯಲ್ವ ಅದರಿಂದ ನಾನು ಸ್ವಲ್ಪ ಮಸಾಲೆನ ತೆಗೆದಿಟ್ಟಿದ್ದೀನಿ. ಇವಾಗ ಲೇಯರಿಂಗ್ ಥರ ಮಾಡ್ತಾಯಿದ್ದೀನಿ. ಕೆಳಗಡೆ ಸ್ವಲ್ಪ ಮಸಾಲ ಇದೆ, ಆಮೇಲೆ ಅನ್ನ ಹಾಕ್ಕೊಂಡಿದ್ದೀನಿ. ನಂತರ ಇದ್ರ ಮೇಲ್ಗಡೆಗೆ ನಾನಿಲ್ಲಿ ಸ್ವಲ್ಪ ತೆಗೆದಿರುವಂತಹ ಮಸಾಲ ಇದೆಯಲ್ವ ಅದನ್ನು ಹಾಕಿ ಮೇಲ್ಗಡೆಗೆ ಇನ್ನೊಂದು ಲೇಯರ್ ಅನ್ನ ಹಾಕಿ ಆಮೇಲೆ ರೋಸ್ಟ್ ಮಾಡ್ಕೊಂಡಿರುವಂತಹ ಮಟನ್ ಇದೆಯಲ್ವ ಅದನ್ನು ಹಾಕಿ ಸ್ವಲ್ಪ ಅದರದೇ ಉಳಿದಿರುವಂತಹ ಎಣ್ಣೆ ಇದೆ ಮಸಾಲದಿಂದ ನಾನು ಫಸ್ಟಿಗೆ ತಗೊಂಡಿದ್ದೆ ಎಣ್ಣೆ, ಅಂದರೆ ತೆಗೆದಿದ್ದೆ ಎಣ್ಣೆ. ಆ ಎಣ್ಣೆನ ಮೇಲ್ಗಡೆ ಹಾಕಿ ಇದನ್ನು ದಮ್ಮಿಗಿಡೋದು. ಒಂದು 10 ನಿಮಿಷ ಇದನ್ನು ದಮ್ಮಿಗಿಟ್ರೆ ಸಾಕಾಗುತ್ತೆ. ಆಮೇಲೆ ಒಂದು 10 ನಿಮಿಷ ಹಾಗೇ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿ ಹಾಗೇ ಇಟ್ಕೊಳ್ಳಿ. ತುಂಬ ಚೆನ್ನಾಗಾಗುತ್ತೆ, ಆವಾಗ ಚೆನ್ನಾಗಿ ದಮ್ಮಾಗಿ ಬರುತ್ತೆ. ನಿಮಗೆ ಬೇಕಂದರೆ ಇಲ್ಲಿ ಸ್ವಲ್ಪ ಫುಡ್ ಕಲರ್ನ ಆ್ಯಡ್ ಮಾಡ್ಬೋದು ಫ್ರೆಂಡ್ಸ್. ನಾನಿಲ್ಲಿ ಸ್ವಲ್ಪ ಆ್ಯಡ್ ಮಾಡಿದ್ದೀನಿ. ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ, ಬೇಕಂದರೆ ಒಂದು ಸ್ವಲ್ಪ ಹಾಕ್ಕೋಬೋದು. ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಇವಾಗ ಅದೇ ಹೇಳಿದ್ನಲ್ಲ, ಮೇಲ್ಗಡೆಗೆ ರೋಸ್ಟ್ ಮಾಡಿರುವಂತಹ ಮಟನ್ ಹಾಕ್ಕೊಂಡಿದ್ದೀನಿ. ಆಮೇಲೆ ಉಳಿದಿರುವಂತಹ ಎಣ್ಣೆ ಇದೆಯಲ್ವ, ಅಂದರೆ ಮಸಾಲದ ಎಣ್ಣೆ ಇದೆಯಲ್ವ ಅದನ್ನು ಹಾಕಿ ಆಮೇಲೆ ಮೇಲ್ಗಡೆಗೆ ಹಸಿರು ಮೆಣಸಿನ್ಕಾಯಿನ ಇಟ್ಟು ಇದನ್ನು ನಾನು ದಮ್ಮಿಗೆ ಇಡ್ತಾ ಇದ್ದೀನಿ. ಇವಾಗ ಇದು ರೆಡಿಯಾಗಿದೆ. ಒಂದು 10 ನಿಮಿಷ ದಮ್ಮಿಗಿಟ್ಟಿದ್ದೆ, ಒಂದು 10 ನಿಮಿಷ ಹಾಗೇ ಬಿಟ್ಟಿದ್ದೆ. ಇವಾಗ ಇದು ರೆಡಿಯಾಗಿದೆ. ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ನೀವೊಂದು ಅಗಾಲ ಇರುವಂತಹ ಪಾತ್ರೆಗೂ ಹಾಕಿ ಮಿಕ್ಸ್ ಮಾಡ್ಬೋದು ಫ್ರೆಂಡ್ಸ್. ಇದನ್ನು ನಾನು ಹಾಗೇ ಮಿಕ್ಸ್ ಮಾಡ್ತಾ ಇದ್ದೀನಿ. ಮಿಕ್ಸ್ ಮಾಡಿ ಇವಾಗ ನಮ್ಗೆ ಎಷ್ಟು ಬೇಕು ಅಂತೇಳಿ ಇಟ್ಟು ಬಾಕಿ ಅಮ್ಮನ ಮನೆ ಕಳಿಸ್ತಾ ಇದ್ದೀನಿ. ಇಲ್ಲಾಂದರೆ ಇವಾಗ ಬರ್ತೀನಿ ಅಂದಿದ್ರು ರಾತ್ರಿ, ಆಮೇಲೆ ಅಂದರು ಇಲ್ಲ ಇಲ್ಲಿಗೆ ಕಳಿಸು ಅಂತ ಹೇಳಿದ್ರು. ಸೊ ಹಾಗಾಗಿ ಮನೆಗೇ ಕಳಿಸ್ತಾ ಇದ್ದೀನಿ ಮಟನ್ ಮಂದಿ. ಫಸ್ಟ್ ಟೈಮ್ ಟ್ರೈ ಮಾಡಿರೋದು, ತುಂಬಾ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್. ನೀವೂ ಒಂದು ಸಲ ಇದನ್ನು ಟ್ರೈ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಯಾರಾದರೂ ಹೊಸದಾಗಿ ನಮ್ಮ ವಿಡಿಯೋನ ನೋಡೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಫಸ್ಟಿಗೆ ನಮ್ಮ ವಿಡಿಯೋ ನಿಮಗೆ ಬರುತ್ತಲ್ವ, ಇಷ್ಟ ಆದರೆ ಫಸ್ಟಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ಸೈಡಲ್ಲಿರುವಂತಹ ಬೆಲ್ ಐಕನ್ ಇದೆಯಲ್ವ ಅದನ್ನು ತಪ್ಪದೇ ಪ್ರೆಸ್ ಮಾಡ್ಕೊಳ್ಳಿ. ಆವಾಗ ನಿಮ್ಗೆ ಏನಾಗುತ್ತೆ ಅಂದರೆ ನಾವು ಹಾಕುವಂಥ ವಿಡಿಯೋದು ನೋಟಿಫಿಕೇಷನ್ ನಿಮಗೆ ನಾವು ಹಾಕಿದ ತಕ್ಷಣವೇ ಬರುತ್ತೆ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.